ಇಲ್ಲಿ ಸುಮಾರು ಜನರ ಪ್ರಶ್ನೆ ಬರುತ್ತೆ, ವಿಡಿಯೋ ಮಾಡ್ತಾ ಇದ್ರು ಆದ್ರೆ ಆ ಹುಡುಗಿನ ಉಳಿಸ್ಬೋದು ಅಂತ ಹೇಳಿ. ಇಲ್ಲಿ ಇದೇ ಜಾಗದಲ್ಲಿ ವಿಡಿಯೋ ಮಾಡಿದ ಅವನ ಕೈಯಲ್ಲಿತ್ತು, ವಿಡಿಯೋ ಇತ್ತು. ಒಬ್ಬ ನನಗೆ ಸಿಕ್ಕಿದೆ ಇಲ್ಲ, ಒಬ್ಬ ಅವನು ಕಲ್ಲಡ್ಕದವನಂತೆ, ಇಲ್ಲಿ ನಿಂತುಕೊಟ್ಟಿದ್ದ, ಅವನು ಟೀ ಶರ್ಟ್ ಹಾಕಿದ್ದ. ಅವನು ಹೇಳಿದ ನಾನು ವಿಡಿಯೋ ಮಾಡಿದ್ದೇನೆ ಅಂತ ಹೇಳಿದ. ಅಲ್ಲ ಮಾರ, ನೀನು ವಿಡಿಯೋ ಮಾಡಿದ್ರೆ ಅವನಿಗೆ ಅವನನ್ನು ಇದು ಮಾಡೋದು, ಅವನ ಕೈಯಲ್ಲಿ ಕತ್ತಿತ್ತು, ನಾವು ಹೇಗೆ ಹೋಗೋದು ಅಂತ ಹೇಳಿದ. ಸಾಧಾರಣ ನಾವು ಇಲ್ಲಿ ಬಿತ್ತು, ಕವಚ್ ಬಿದ್ದಿತ್ತು, ಡಬ್ಬ ಬಿಚ್ಚಿತ್ತು. ಅವನು ಇಲ್ಲಿ ಕಂಪ್ಲೀಟ್ ಕಟ್ಟಾಗಿತ್ತು. ಇಲ್ಲಿ ಏನಾದ್ರು ಕಿಸೆ ಕೈ ಹಾಕ್ತೇನೆ ತೆಗೆದಾಗ ಮಾಡ್ತಾನೆ. ಅದು ನಾನು ಹೇಳಿದಂಗೆ ಆಗ ಹೇಳಿದಲ್ಲ ನಾನು, ಅದು ಅಲ್ಲಿ ಅವನು ಹೋಗಿ ಬಾಯಿಗೆ ಹಾಕಿ ನೀರು ಕುಡಿದು ಹೋಗಿದ್ದಾನೆ. ವಿಶೇಷ ಅಂತ ಹೇಳಿದ್ರೆ ಅವತ್ತಿದೇ ಜಾಗದಲ್ಲಿ ನಿಂತ್ಕೊಂಡವ್ರು ಅಂತ ಹೇಳಿದ್ರೆ ಬೇಬಿ ಕುಂದಾರ್ ಅವರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ. ಅಂದ್ರೆ ಆ ಕಾರ್ ಏನು ಹೋಗುತ್ತೆ, ಇಲ್ಲಿ ಕಾರ್ ನಿಲ್ಲಿಸಿ ಹುಡುಗ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಆಗ ಇವರು ಅದನ್ನ ನೋಡ್ತಿರ್ತಾರೆ. ಸರಿ, ಏನಾಗುತ್ತೆ ಅವತ್ತು, ಎಲ್ಲಿರ್ತೀರಾ ನೀವು? ನಾವಿಲ್ಲಿ ನನ್ನ ಕಸಿನ್ ಅಂಗಡಿ ಇದು ರಾಜಂ ಟೆಕ್ಸ್ಟೈಲ್, ನಾವಲ್ಲೇ ಮೇಲೆ ನಿಂತ್ಕೊಂಡಿದ್ದೆವು, ಮಾತಾಡ್ತಾ ಇದ್ದೆವು. ಅಷ್ಟರಲ್ಲಿ ಒಂದು ಕಾರು, ವೈಟ್ ಕಾರ್ ನಿಂತಿತ್ತು. ಒಬ್ಬ ಹುಡುಗ ಬಂದು ಹಿಂದಿನ ಸೀಟ್ನ ಒಳಗೆ ಹೋಗಿ ಕೂತ್ಕೊಂಡು ಒಂದು 2 ನಿಮಿಷ ಹೊರಗೆ ಬರೋ ಒಂದು ಬ್ಯಾಗ್ ಹಾಕ್ಕೊಂಡಿದ್ದ. ಬ್ಯಾಗ್ ಕೊಂಡು ಈಚೆ ಹೋದ. ನಾವು ಏನು ಗಮನಿಸಲಿಲ್ಲ. ಒಂದು 10 ನಿಮಿಷ ಆಗುವಾಗ ನನ್ನ ಕಸಿನ್ ಹೇಳ್ದ, ಅಣ್ಣ ಬೇಬಿ ನಾವು ಬಾರಿ ಮಗ ಇಂಜನ ಸೌಂಡ್ ಕೇಂಡು ಬೊಬ್ಬೆ ಕೇಂಡು ದಾದ ಅಂತ ಹೇಳಿದ. ಅಷ್ಟೊತ್ತಿಗೆ ನಾವು ಹೊರಗೆ ಬಂದು ಒಂದು 3-4 ನಿಮಿಷ ಆಗುವಾಗ ಅದೇ ಹುಡುಗ ಇರ್ಬೋದು ಮೋಸ್ಟ್ಲಿ. ಈ ಕಡೆ ನಡ್ಕೊಂಡು ಬಂದು ಇಲ್ಲಿ ಬರುವಾಗ ಅವನ ಕೆಲವೊಂದು ಪ್ಲಾಸ್ಟಿಕ್ ಬಾಟ್ಲಿತ್ತು, ಮತ್ತು ಕೈಯಲ್ಲಿ ಏನೋ ಬಾಯಿಗೆ ಹಾಕಿ ಆ ಬಾಟ್ಲ ನೀರನ್ನು ಕುಡಿದು ಕಾರಿಗೆ ಹತ್ತಿ ಅದೇ ಕಾರು ಓಡಿಸ್ಕೊಂಡು ಹೋದ. ಎಲ್ಲಿಂದ ಸರ್ ಈಗ ಬರುವ ನೋಡಿ, ಇಲ್ಲಿಂದ ಅಲ್ಲಿ ನಾವು ಓಡ್ಕೊಂಡು ಬಂದಂತೆ, ನಾವು ಅದು ನೋಡ್ಲಿಲ್ಲ. ನಾವು ಇಲ್ಲಿಂದ ಕಾರ್ ಅವನಲ್ಲಿ ನಿಲ್ಸಿದಲ್ಲ, ಆ ಕಾರ್ ಹತ್ರ ಬಂದ. ಸೊ ಇದೇ ರಸ್ತೆಯಿಂದಾನೇ ಬರ್ತಾನೆ, ಇಲ್ಲಿಂದ ಓಡ್ಕೊಂಡು ಬಂದಾನ ಅವನು ಕಾರು ಅಲ್ಲಿ ನಿಂತಿದೆ, ಅಲ್ಲಿ ಸೈಡ್ ಅಲ್ಲಿ ಎದುರುಗಡೆ ನಿಂತಿತ್ತು. ಅಲ್ಲಿ ಎಲ್ಲಿ ನಿಂತ ಅಲ್ಲಿ ವೈಟ್ ಕಲರ್ ಗಾಡಿ, ವೈಟ್ ಕಲರ್ ನಿಂತು ಅಲ್ಲಿ ಅದಕ್ಕೆ ಬಂದು ಅವನು ಗಾಡಿಯಲ್ಲಿ ಕೂತು ಸ್ಪೀಡಾಗಿ ಇಳಿಸಿದ ಗಾಡಿ. ಎಬ್ಬಿಸ್ಕೊಂಡು ಅವನು ಮುಂದೆ ಹೋಗಿದ್ದಾನೆ. ಅದಕ್ಕೆಲ್ಲ ಬೊಬ್ಬೆ ಹಾಕಿದ್ದಾನೆ. ರಿಕ್ಷಾದವನು ಫಾಲೋ ಮಾಡಿದ, ಆದ್ರೆ ಅವನಿಗೆ ನಿಲ್ಸಲಿಕ್ಕೆ ಆಗಲಿಲ್ಲ. ಅವನು ಕೈಕ ಬಂದ್ರೆ ಓಡಿದಂತೆ ಅವನು ರಿಕ್ಷಾದವನು, ಅವ್ನು ಸೀದಾ ಆ ಕಡೆ ದಾಟಿ ಹೋಗಿದ್ದಾನೆ. ಆದ್ರೆ ಒಂದು ಹೇಳಿದ್ರಲ್ಲ ಸರ್, ನೀವೇನೋ ಒಂದು ತಿಂದ ಅಂತ ಹೇಳಿ. ಹೌದು. ಅಂದ್ರೆ ಅವನು ನಡ್ಕೊಂಡು ಬರುವಾಗ ಏನೋ ಬಾಯಿಗೆ ಹಾಕಿ ನೀರು ಕುಡ್ದ. ಬಾಯಿ ಕುಡಿದು ನೀರಿಗೆ ಹಾಕಿದ, ನೀರು ಕುಡ್ದ, ಕಾರಲ್ಲಿ ಕೂತ ಹೋದ. ನಾವು ಅದನ್ನ ಅಬ್ಸರ್ವ್ ಮಾಡಲಿಲ್ಲ, ಅವನದು ಗೊತ್ತಾಗಿಲ್ಲ ನಮಗೆ. ಹಿಡಿಬೇಕಂದ್ರೆ ಇವ್ರು ಬೊಬ್ಬೆ ಹಾಕಿದ್ರೆ ನಾವು ಹೊಡಿತಾ ಇದ್ದೆವು, ನಮಗೆ ಅವನಂತ ಗೊತ್ತಾಗಲಿಲ್ಲ. ಒಂದು ವೇಳೆ ಇಲ್ಲಿ ಅವ್ರು ಗಲಾಟೆ ಮಾಡಿ ಬೊಬ್ಬೆ ಹಾಕಿದ್ರೆ ನಾವು ಅಡ್ಡ ಹಾಕ್ತಿದ್ವು, ಕಂಡೇ ಬಿಡ್ತಿರ್ಲಿಲ್ಲ ಅವನನ್ನು. ಹೌದು, ನಮಗೇನು ಗೊತ್ತಾಗಲಿಲ್ಲ. ಅವನಷ್ಟು ಒಂದು ಬಂದು ಯಾರು ಗೊತ್ತು. ಮತ್ತೆ ಬೊಬ್ಬೆ ಇಲ್ಲಿ ಬಂದು ನೋಡುವಾಗ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ವಯಸ್ಸು. ಹೋಗಿ ಬರೀ 10 ನಿಮಿಷದಲ್ಲಿ ವಾಪಸ್ ಬಂದ. 10 ನಿಮಿಷ ಅಷ್ಟೇ, 10 ನಿಮಿಷದಲ್ಲಿ ನೀವು ಹೋಗುದು ನೋಡ್ತಾ ಇದ್ರ ಅವನನ್ನ? ಅಲ್ಲ ನಾವಂದ್ರೆ ಕ್ಯಾಶುವಲ್ ಆಗಿ ಅವನಲ್ಲಿ ಬಂದು ಕಾರಲ್ಲಿ ಹಿಂದ್ಗಡೆ ಸೀಟಲ್ಲಿ ಕೂತು ಕೆಳಗೆ ಇಳಿಯುವಾಗ ಬ್ಯಾಗ್ ಹಾಕೊಂಡ. ಸೀಟ್ ಹಿಂದಲ್ಲಿ ಕೂತ್ಕೊಂಡು ಸ್ಟಾರ್ಟಿಂಗ್ ಬ್ಯಾಗ್ ಹಾಕಿದ, ಬ್ಯಾಗ್ ಈಚೆ ಬಂದ. ಇದ್ರ ಮಧ್ಯೆ ಒಂದು ವಿಷಯ ಸರ್, ಈಗ ಆ ಹುಡುಗಿನ ನೀವು ನೋಡಿದ್ರ, ಅವಳೇನಾದ್ರೂ ನಿಮ್ಮ ಅಬ್ಸರ್ವ್ ಮಾಡ್ಲಿಲ್ಲ? ನಮ್ಗೆ ವಿಷಯನೇ ಗೊತ್ತಿಲ್ಲ ಏನಂತ ಹೇಳಿ, ನಮ್ಗೆ ಅದು ವಿಷಯ ಏನಂತ ಗೊತ್ತಿಲ್ಲ. ಇಲ್ಲಿ ಇನ್ಸಿಡೆಂಟ್ ಆಯ್ತು, ಇಲ್ಲಿ ಓಡ್ಕೊಂಡ್ ಬಂದೆವು. ಇಲ್ಲಿ ಬರುವಾಗ ಆ ಹೆಣ್ಮಗಳು ಬಿದ್ದು ಕತ್ತಿಗೆಲ್ಲಿ ಮೇಲೆ ಕಟ್ ಮಾಡಿದಾನೆ, ಇಲ್ಲಿ ಕತ್ತ ಮೇಲೆ. ಸರ್, ಇದಾದ ಮೇಲೆ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಏನ್ ಸರ್ ಯಾರು ಇರುವುದಿಲ್ಲ? ಯಾಕೆ ಇಲ್ಲಿ ಇರುವುದಿಲ್ಲ? ಇಲ್ಲಿ ಅಂದ್ರೆ ಜಾಸ್ತಿ ಬಸ್ ಎಲ್ಲ ಬರುವುದಿಲ್ಲ ಇಲ್ಲಿಗೆ, ಬಸ್ ಎಂಟ್ರಿ ಎಲ್ಲ ಇಲ್ಲ. ಕೆಲವು ಬಸ್ಗಳು ಮಾತ್ರ ಬರ್ತವೆ ನೋಡಿ. ಇಲ್ಲಿ ಕಕ್ಕೆಬದ ಬಸ್ ಇದೇ ಬಸ್ಸಲ್ಲಿ ನಿಂತಿತ್ತು, ಇಲ್ಲಿ ಕಕ್ಕೆಬದ ಬಸ್. ಅದೊಂದು ಆಗ ಸಾಧಾರಣ 6 ಗಂಟೆಗೆ ಹೋಗೋ ಬಸ್ಸು, ಇಲ್ಲಿಂದ ಕಕ್ಕೆಬದವಗೆ ಅವಳ ಊರಿಗೆ ಹೋಗೋ ಬಸ್. ತುಂಬಾ ವಿಶೇಷ ಅಂತ ಹೇಳಿದ್ರೆ, ನೀವೇನು ಒಂದು ಕಕ್ಕೆಪದ ಬಸ್ ನೀವು ನೋಡ್ತೀರಾ, ಈ ಬಸ್ ಸ್ಟ್ಯಾಂಡ್ನ ನೋಡ್ಬೋದು. ಯಾರೂ ಇರುವುದಿಲ್ಲ ಈ ಬಸ್ ಸ್ಟ್ಯಾಂಡ್ನಲ್ಲಿ, ಬರೀ ಅಂತ ಹೇಳಿದ್ರೆ. ಯಾಕೆ ಸರ್ ಈ ಬಸ್ ಸ್ಟ್ಯಾಂಡ್ನಲ್ಲಿ ಜನ ಬರೋದಿಲ್ಲ? ಅಂದ್ರೆ ಇಲ್ಲಿ ಬಸ್ ಎಂಟ್ರಿ ಇಲ್ಲ, ಇಲ್ಲಿ ಎಂಟ್ರಿ ಮಾಡಿ TC ಒಬ್ರು ಇರ್ತಾರೆ ಅಷ್ಟೇ. ಏನು ಇಲ್ಲಿ ಜಾಸ್ತಿ ಚಟುವಟಿಕೆ ಇಲ್ಲ ಬಸ್ಸಿನೆಲ್ಲ ಅಲ್ಲಿ ಮೇನ್ ರೋಡಲ್ಲಿ ಹೋಗ್ತಾರೆ. ಎಲ್ಲ ಬಸ್ ಇಲ್ಲಿ ಬಂದು ಹೋದ್ರೆ ಆಗ್ತದೆ. ಸೊ ಹೀಗಾಗಿ ಕಕ್ಕೆಪದ ಬಸ್ ಇಲ್ಲೇ ನಿಂತಿದ್ದ. ಹೌದು. ನಾವು ಅದಾದ ನೋಡಿದ್ವಲ್ಲ, ಬರುವಾಗ ಹುಡುಗಿ ಶವ ಅಲ್ಲಿ ಬಿದ್ದಿತ್ತು. CCTVನ ನೋಡಿರ್ತೀರಾ? ನೋಡಿದ್ದೇವೆ. ಹೌದು, CCTV ನೋಡಿದ್ರ, ಎಲ್ಲ ನೋಡಿದ್ರ. ನಿಮಗೆ ಏನು ಅನಿಸ್ತು ಅದು ನೋಡಿದಾಗ? ಅವನ ಎಂಟ್ರಿಯಲ್ಲಿ ನಿಂತ್ರ, ಮೇನ್ ಒಳಗೆ ನಿಂತ್ರ ಬರ್ತಾನೆ ಅವತ್ತು ಬ್ಯಾಗ್ ಹಾಕೊಂಡು. ಇದ್ರಲ್ಲಿ ಟಿವಿಯಲ್ಲಿ ನೋಡೋ ಕಾಣ್ತಾ ಉಂಟು ಒಳಗೆ. ನಮ್ಗೆ ಅದು ಗೊತ್ತಿಲ್ಲ, ನಾವು ಅಲ್ಲಿ ಕಾರಿಂದ ಬಂದದ ಮಾತು ನೋಡಿದ್ ನಾನು. ಹೌದು, ನೋಡಿದ್ರ? ಹೌದು. ಆ ನಂತರ ಅವ್ನು ಸುತ್ತ ಹೊಡಿಸೋದಿಲ್ಲ ಹುಡುಗಿನ. ಇಲ್ಲೇ ಕಾರ್ ಬಸ್ ಒಳಗೆ ಬಂದು ಕೂತು ಅವಳಿಗೇನು ಹೇಳಿದಂತೆ, ಹಾಗೆ ಹೀಗೆ ಅಂದರೆ ಮಾತಾಡಿದಂತೆ. ಅಲ್ಲೇ ಬಸ್ಸಲ್ಲಿ ಅವಳು ಕೂತಿದ್ಲಂತೆ. 1-2-3 ಹೆಣ್ಮಕ್ಳು ಕೂಡ ಇದ್ರಂತೆ ಬಸ್ಸಲ್ಲಿ. ಕೂತ ಸಂದರ್ಭದಲ್ಲಿ ಇವನೇನೋ ಅವಳಿಗೆ ಉಪದ್ರ ಮಾಡ್ಲಿಕ್ಕೆ ಹೋದ. ಆಗ ಅವಳು ಫೋನ್ ಮಾಡಿದ್ರೆ, ಸಂಬಂಧಿಕರಿಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡುವಾಗ ಇದು ಅವನಿಗೆ ಗೊತ್ತಾಯ್ತು. ನಲ್ಲಿ ಅವಳು ಕೂತ್ಕೊಂಡ ನಂತರ ಅವಳು ಇವನು ಬಂದ ಅಂತ ಇಳಿತಾಳೆ ಕೆಳಗೆ. ಹೌದು, ಇವನು ಉಪದ್ರ ಮಾಡ್ತಾನೆ, ಏನು ಮಾಡ್ತಾನೆ ಅಂತ ಹೇಳಿ. ಅದಕ್ಕೆ ಅವಳು ಇಳಿಲಿಕ್ಕೆ ಓಡ್ಲಿಕ್ಕೆ ನೋಡ್ತಾಳೆ. ಅವಳು ಆಚೆ ಓಡಿದ್ರೆ ಅವಳು ಸೇಫ್ ಆಗ್ತಾ ಇದ್ಲು. ಈಗ ಇಲ್ಲಿ ಯಾರು ಇಲ್ಲಲ್ಲ,
ಇಲ್ಲಿ ಜನ ಯಾರಲ್ಲ ಓಡ್ಲಿಕ್ಕೆ ಬಂದು ಬರುವಾಗ ಇಲ್ಲಿ ಕಾಲು ಅಡ್ಡ ಬಿದ್ದಲ್ಲೇ ಕಟ್ಟು. ಅದು ಓಡಾಡೋ ಜಾಗ ಇದೆ ಅದು ಈಗ CCTVಯಲ್ಲಿ. ಹೌದೌದು, ಇದೇ ಜಾಗ ಇದೇ ಇದರಲ್ಲಿ ನಾವು ಆ ನಂತರ ಅವನು ಇದೇ ರೋಡಲ್ಲೇ ಓಡ್ತಾನೆ. ಇಲ್ಲೇ ಓಡ್ತಾನೆ ನೋಡಿ, ಇಲ್ಲೇ ಓಡ್ತಾನೆ ನೋಡಿ. ನಾನು CCTVಯಲ್ಲಿ ನೋಡಿದೆ, ಇಲ್ಲಿ ಇದೇ ಟರ್ನಲ್ಲಿ ಅವನು ಕಿಸೆ ಕೈ ಹಾಕ್ತಾನೆ. ಕಿಸೆ ಕೈ ಹಾಕಿ ಏನೋ ತಗೊಳ್ತಾನೆ ನೋಡಿ, CCTVಯಲ್ಲಿ ನೋಡಿ. ಇಲ್ಲಿ ಏನೋ ಕಿಸೆ ಕೈ ಹಾಕ್ತಾನೆ ತೆಗೆದಾಗ ಮಾಡ್ತಾನೆ. ಅದು ನಾನು ಹೇಳಿದಂಗೆ ಆಗ ಹೇಳಿದಲ್ಲ ನಾನು, ಅದು ಅಲ್ಲಿ ಅವನು ಹೋಗಿ ಬಾಯಿಗೆ ಹಾಕಿ ನೀರು ಕುಡಿದು ಹೋಗಿದ್ದಾನೆ. ಅದೇನಾದ್ರೂ ನಶೆ ಗುಳಿಗೆ ಇರ್ಬೋದು, ನಶೆ ಇರ್ಬೋದಾ, ವಿಷಯ ಇರ್ಬೋದಾ ಗೊತ್ತಿಲ್ಲ, ಏನಾದ್ರು ಇರ್ಬೋದು. ಯಾಕಂದ್ರೆ ಅವನ ಮನಸ್ಸಲ್ಲಿ ಇರ್ಬೋದು ನಾನು ಏನೋ ಸಾಹಸ ಮಾಡಿದಂತೇಳಿ, ಅದಕ್ಕೆ ಮಾಡಿದ್ದು ಹೇಳಕ್ಕೆ ಸಾಧ್ಯ ಇಲ್ಲ. ಸರ್, ಇದಾದ್ಮೇಲೆ ಒಂದು ನಿಮ್ಗನ್ಸುತ್ತೆ ಈ ಹತ್ಯೆ ನಡೀತೆ, ಹತ್ಯೆ ಆದ್ಮೇಲೆ ನಿಮ್ಗೆಲ್ಲ ಸುದ್ದಿ ಗೊತ್ತಾಗುತ್ತೆ, ಆಮೇಲೆ ನೀವು ಓಡ್ತೀರಾ, ಇಲ್ಲಿ ಬರ್ತೀರಾ? ಹೌದು, ಬರ್ತೇವೆ. ಆಗಲೇ ಸಡನ್ ಬಂದೆ ನಾವು, ಬಂದೆಲ್ಲ ನೋಡಿದ್ದು ಇಮಿಡಿಯೇಟ್ ಪೊಲೀಸ್ ಮಾಡಿ ಬಂತು, ಆಂಬುಲೆನ್ಸ್ ತಗೊಂಡು ಹೋದ್ರು ಎಲ್ಲಿ ಹಾಸ್ಪಿಟ್ಲಿಗೆ. ನಾವೆಲ್ಲ ಹಾಸ್ಪಿಟ್ಲಿಗೆ ಹೋದೆವು. ನಮ್ಮ ರಮಣಾಥ ರಾಯ್ ಸಾಹೇಬ್ರಿದ್ದರು, ಅವರೆಲ್ಲ ಬಂದು ಹಾಸ್ಪಿಟ್ಲೆಲ್ಲ ನೋಡಿ ಡಾಕ್ಟರ್ದೆಲ್ಲ ಮಾತಾಡಿ ಏನು ಮಾಡ್ಲಿಕ್ಕೆ ಆಗ್ತದೆ, ಏನು ಮಾಡಲ್ಲ, ಅಲ್ಲಿ ಬಾಡಿಯಲ್ಲಿ ಇಟ್ಟಿದ್ರು. ಎಲ್ಲರೂ ಅನೇಕ ಜನ ಬಂದರು. ಆಮೇಲೆ ಅವರು ಪೇರೆಂಟ್ಸ್ ಎಲ್ಲ ಬಂದರು. ಪೇರೆಂಟ್ಸರು ಬಂದು ಅಲ್ಲಿ ಮಹಾಜಾರ ಆಮೇಲೆ ಇಲ್ಲೊಂದು ರಾತ್ರಿ ಇಲ್ಲಿ ಬಂದೆ ನಾವು 10:30 ರಾತ್ರಿಗೆ ಬಂದು ಮಹಾಜಾರಿಗೆ ಬಂದರು ಪೊಲೀಸ್ನವರೆಲ್ಲ, ಟೌನ್ ಪೊಲೀಸ್ನವರು. ಆಗಲೂ ನಾವು ಇಲ್ಲಿ ಬಂದೆವು. ಯಾಕಂದ್ರೆ ನಾನೊಂದು ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷನಾಗಿದ್ದೇನೆ. ಹಾಗೆ ನಾವು ಇಲ್ಲಿ ಬಂದು ನೋಡಿಕೊಂಡು ಎಲ್ಲ ಹೋದೆವು. ನಮಗೆ ಅಂದರೆ ಅಷ್ಟು ನಮಗೆ ಟೆನ್ಷನ್ ಆಗಿದೆ. ಸರ್, ಯಾವ ರೀತಿ ಅಂತ ಹೇಳಿದ್ರೆ ಆ ಹೆಣ ಎಲ್ಲಿ ಬಿದ್ದಿತ್ತು ಸರ್? ಅದು ಸಾಧಾರಣ ನಾವು ಇಲ್ಲಿ ಕವಚ ಬಿದ್ದಿತ್ತು, ಡಬ್ಬ ಬಿದ್ದಿತ್ತು. ಅವನು ಇಲ್ಲಿ ಕಂಪ್ಲೀಟ್ ಕಟ್ ಆಗಿತ್ತು. ಅವನು ಹೊಡೆದಿದ್ದು ಯಾವ ಕಾರಣಕ್ಕೆ ಹೊಡೆದಿರ್ಬೋದು? ನಾನು ಒಂದು ಹೇಳ್ತೇನೆ, ಇಂಥ ಒಂದು ಹತ್ಯೆ ಉಂಟಲ್ಲ, ಇದು ಬಹಳ ಖಂಡನೀಯವಾಗಿದ್ದು. ಆದರೆ ಒಂದು ಹೇಳ್ತೇನೆ, ಈ ಭೂಮಿಯಲ್ಲಿ ಎಂಬ ಆರೋಪಿಗೆ ಜೀವಂತವಾಗಿ ಇರಲು ಅವನಿಗೆ ಅರ್ಹತೆ ಇಲ್ಲ, ಖಂಡಿತವಾಗಿ ಅರ್ಹತೆ ಇಲ್ಲ ಅವನಿಗೆ. ಇದಕ್ಕೆ ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮ ಏನು ಪೊಲೀಸ್ ಕಾರ್ಯಾಚರಣೆ, ಏನು ಪೊಲೀಸ್ ವೆಪನ್ಸ್ ಇದೆ, ಏನು ಪೊಲೀಸ್ ನಿಮ್ಮ ಏನು ಭಾಷೆ ಇದೆ, ಆ ಭಾಷೆಯ ಮುಖಾಂತರ ಅವನಿಗೆ ಬುದ್ಧಿ ಕಲಿಸಿದರೆ ಅದು ಜಿಲ್ಲೆ ಅಲ್ಲ, ರಾಜ್ಯಕ್ಕೆ ಒಂದು ಸಂದೇಶ ಹೋಗಿ ಇಡೀ ಸಾರ್ವಜನಿಕರಿಗೆ ಪೊಲೀಸ್ ಅಧಿಕಾರ ಮೇಲೆ ವಿಶ್ವಾಸ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಸೊ ಇದೆಲ್ಲ ನಡೆದಿದ್ದು ಕೇವಲ 10 ನಿಮಿಷದ ಅಂತರ, 15 ನಿಮಿಷ ಅಷ್ಟೇ, 15 ನಿಮಿಷ. ಆದ್ರೆ ಒಂದು ನೋಡಿ ಸರ್, ಯಾರಾದ್ರೂ ಉಳಿಸಬಹುದಿತ್ತು ಅನ್ನೋದಕ್ಕೆ ಇಲ್ಲಿ ಕಲ್ಲು ಗಿಲ್ಲು ಏನು ಎಸಲಿ, ಕಲ್ಲು ಇಲ್ಲ, ಇಲ್ಲಿ ಕಲ್ಲಿಲ್ಲ. ಅವನ ಕೈಯಲ್ಲಿ ದೊಡ್ಡ ಚೌಪಾದ ಕತ್ತಿ ಇತ್ತಲ್ಲ, ಅದನ್ನು ನೋಡಿ ನಾವು ಕೂಡ ಭಯ ಪಡುವ. ನಾವು ಕೂಡ ಅವನು ಕತ್ತಿ ಇದ್ರೆ ನಾವು ಹೋಗೋಕ್ಕಾಗಲ್ಲ. ಆದರೆ ಒಂದು ವೇಳೆ ಇಲ್ಲಿ ಬೊಬ್ಬೆ ಹಾಕಿ ನಮಗೆಲ್ಲ ಗೊತ್ತಾಗಿದ್ರೆ ನಾವು 100% ಅಲ್ಲಿ ಅಡ್ಡ ಹಾಕ್ತಿದ್ದೆವು. ಅದು ಅಲ್ಲ, ಹಾಗೆ ಆಗಿದೆ. ಆದ್ರೂ ಅವನಿಗೆ ಒಂದು ಪಾಠ ಕಳಿಸಬೇಕಲ್ಲ, ಕಳಿಸುವಂಥ ಅವಕಾಶ ಇತ್ತು. ಆ ಬಸ್ ಮಾತ್ರ ಇಲ್ಲೇ ಇತ್ತು ಅವತ್ತು. ಇಲ್ಲೇ ಅವ್ರು ಕಕ್ಕೆಪದ ಬಸ್ ಇಲ್ಲಿ ನಿಂತಿದ್ದು. ಬಟ್ ಇಲ್ಲಿ ಕಕ್ಕೆಪದ ಒಂದು ಬೋರ್ಡ್ ಅಷ್ಟೇ ಇದೆ, ಇಲ್ಲಿ ನಿಂತಿದ್ದು ಬಸ್. ಸರ್, ಇಲ್ಲಿ ಯಾಕೆ ಸರ್ ಇಂಥ ದೊಡ್ಡ ಬಸ್ ಸ್ಟ್ಯಾಂಡಲ್ಲಿ ಜನನೇ ಇಲ್ಲ? ಜನ ಇಲ್ಲ ಅಂದರೆ ಇಲ್ಲಿ ಸರಿ ಪಿಕಪ್ ಇಲ್ಲ. ಇಲ್ಲಿ ಪಿಕಪ್ ಸ್ಟೇಷನ್ನೇ ಅಲ್ಲ, ಎಲ್ಲ ಹೈವೇಲ್ಲಿ ಮಾಡೋದು. ಅಲ್ಲಿ ಬಸ್ ಎಲ್ಲ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ. ಎಲ್ಲ ನಮ್ಮ ಬೀಚ್ ರೋಡ್ ಮೇನ್ ಜಂಕ್ಷನ್ ಉಂಟಲ್ಲ, ಅಲ್ಲಿ ಹೋಗಿ ಅಲ್ಲಿ ಹತ್ತಾರೆ ಬಸ್, ಅಲ್ಲಿ ಇಳಿತಾರೆ. ಇಲ್ಲಿ ಬರಬೇಕಲ್ಲ, ಇಲ್ಲಿ ನೋಡಿ ಮತ್ತೆ U-turn ಬೇರೆ ಇಲ್ಲ. ಇಲ್ಲಿ U-turn ಇಲ್ಲ ಬಸ್ ಬರಲಿಕ್ಕೆ, ಅಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬರಬೇಕು ಸರ್ವಿಸ್ ರೋಡಲ್ಲಿ. ಈ ಕಾರಣಕ್ಕೆ ಈ ಬಸ್ ಸ್ಟ್ಯಾಂಡಿನ ಪರಿಸ್ಥಿತಿ ಹೀಗಾಗಿದೆ. ಅವನ ಬರುವತ್ತಿ ಶರ್ಟ್ ಎಲ್ಲ ಬ್ಲಡ್ ಆಗಿರಲಿಲ್ವಾ? ನಮಗೆ ಜಾಸ್ತಿ ನಾವು ಗಮನಿಸಲಿಲ್ಲ. ಬಟ್ ಆಮೇಲೆ ನಮಗೆ ಫ್ಲಾಶ್ ಆಯಿತು, ಇದರಲ್ಲಿ ಟಿವಿಯಲ್ಲಿ ನೋಡು, ಇದು ಇವನೇ ಮರ, ಆಗ ನೋಡು ಬ್ಯಾಗ್ ಹಾಕೊಂಡು ಹೋದ, ಈಗ ಇಳಿದು ಹೋದಲ್ಲ ಇವನೇ ಅಂತೇಳಿ. ಆಗ ನಮಗೆ ಫ್ಲಾಶ್, ಇವನೇ ಹುಡುಗ ಅಂತೇಳಿ. ಆಮೇಲೆ ಓಡೋದು ನೋಡ್ತೇವೆ, ಅಲ್ಲಿ ಬಂದು ನೀರು ಕುಡಿದು ನೋಡಿದ್ದೇವೆ. ಅವನೇ. ನೀವು ಯಾಕೆ ಅವತ್ತು ಅಷ್ಟು ಅವನು ಗಮನಿಸಿದ್ರ? ಅಲ್ಲಿ ಹೊರಗಿದ್ದಾಗ ನಾವೊಂದು ಸುಮ್ಮನೆ ಮಾತಾಡ್ತಿದ್ದೆವು, ಅಂಗಡಿ ಮುಂದೆ ನಿಂತ್ಕೊಂಡು. ಅಂಗಡಿ ಮುಂದೆ ಮಾತಾಡಿ, ನಾನು ನನ್ನ ಕಸಿನ್ ರಾಜೇಶ್ವರ್ ಅಂತಿದ್ರೆ ಮಾತಾಡಿದೆ, ಅವ್ರು ನನ್ನ ಕಸಿನ್ ಅಂಗಡಿ ಮಾತಾಡೋದು. ಬಟ್ ಇದೆಲ್ಲ CCTV ನೋಡಿದ ನಂತರ ಇದು ಮಾತಾಡ್ತಾ ಇರೋ ಹೊತ್ತಿಗೆ ಅವನು ಹಿಂದೆ ಕಾರಲ್ಲಿ ಹಿಂದೆ ಕೂತ್ಕೊಂಡ ಅಲ್ಲ, ಫಸ್ಟಿಗೆ ಕಾರ್ನ ಹಿಂದೆ ಕೂತ್ಕೊಂಡು ಬಿಟ್ಟು 2 ನಿಮಿಷ ಹೊರಗೆ ಬರುವಾಗ ಬ್ಯಾಗ್ ಹಾಕೊಂಡಿದ್ದಾನೆ. ಕತ್ತಿ ಬ್ಯಾಗಲ್ಲಿ ಇರ್ಬೋದು ಮೋಸ್ಟ್, ಗೊತ್ತಿಲ್ಲ ನಮಗೆ, ಹಾಕೊಂಡಿದ್ದ. ಈಗ ನಾವು ಕ್ಯಾಶುವಲ್ ಅಲ್ಲ, ಯಾರು ಗೊತ್ತು ನಮ್ಮ ಕಾರ್ ಏನಂತ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಒಂದು ವೈಟ್ ಕಾರ್ ಇತ್ತು. ಸೊ ಹೀಗಾಗಿ ನಂತರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ರೀತಿನೂ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಅವ್ನು ಮಾಡೋ ಕೆಲಸ ಇಲ್ಲೇ ಮಾಡಿದ್ದಾನೆ ಅವನು ಉಳಿಸ್ಕೊಳ್ಳಿಕ್ಕೆ. ಅಂದರೆ ಬಸ್ನಲ್ಲಿ ಇದ್ದವ್ರು ಏನಾದರೂ ಸ್ವಲ್ಪ ಎಚ್ಚರ ವಹಿಸಿದ್ರೆ ಉಳಿಸ್ಕೊಳ್ಬೋಯ್ತು. ಬಸ್ಸಿನಲ್ಲಿ ಕೂಡ ಜನ ಕಡಿಮೆ ಇದ್ದರು. ಮತ್ತು ಅವರು ಹಳ್ಳಿ ಬಸ್, ಅದು ಕಕ್ಕೆಬದ ಹೋಗೋ ಬಸ್, ಅದರಲ್ಲಿ ಅದು 6:40 ಹೊಡೆದ ಅಂತೇಳಿ ಅವನ್ನೆಲ್ಲ ಪ್ಲಾನ್ ಮಾಡಿದ್ದಾನೆ. ಒಂದು ಹೇಳ್ತೇನೆ, ಯಾಕೆ ನಡೆದಿರ್ಬೋದು ಈ ಘಟನೆ ನಿಮ್ಮ ಪ್ರಕಾರ? ಅಂದರೆ ಹೇಳ್ತಾರೆ ಲವ್ ಅಫೇರ್, ಲವ್ ಫೇಲರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಎಲ್ಲೂ ಕೂಡ ಆಗಬಾರ್ದು. ಯಾಕಂದರೆ ಈ ಜಿಲ್ಲೆ ಒಂದು ಶಾಂತಿಯುತ ಜಿಲ್ಲೆ ಆಗಿತ್ತು, ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ. ಆದರೆ ಇಂಥ ಘಟನೆ ಆದಾಗ ಇಡೀ ಜಿಲ್ಲೆಯ ಜನ ಭಯಭೀತರಾಗಿದ್ದಾರೆ. ತನ್ನ ಮಕ್ಕಳನ್ನು ಶಾಲೆಗೆ ಕಳಿಸಬೇಕೋ ಬೇಡವಂತ ಒಂದು ಭಯದಲ್ಲಿ ವಾತಾವರಣ ಆಗಿದೆ. ಕಾರಣ ಏನು ಗೊತ್ತಾ ನಿಮಗೆ? ಇದು ವಿಡಿಯೋ ಯಾವಾಗ ರಿಲೀಸ್ ಆಗುತ್ತೆ, ಇಲ್ಲಿ ಯಾರೋ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ. ಒಬ್ಬ ನನಗೆ ಸಿಕ್ಕಿದೆ ಇಲ್ಲ, ಒಬ್ಬ ಅವನು ಕರ್ನಾಟಕದವನಂತೆ, ಇಲ್ಲಿ ನಿಂತ್ಕೊಟ್ಟಿದ್ದ, ಅವನು T-shirt ಹಾಕಿದ್ದ. ಅವನು ಹೇಳಿದ, ನಾನು ವಿಡಿಯೋ ಮಾಡಿದ್ದೇನೆ ಅಂತ ಹೇಳಿದ. ಅಲ್ಲ ಮರ, ನೀನು ವಿಡಿಯೋ ಮಾಡಿದ್ರೆ ಅವನಿಗೆ ಅವನನ್ನು ಇದು ಮಾಡೋದು, ಅವನ ಕೈಯಲ್ಲಿ ಕತ್ತಿತ್ತು, ನಾವು ಹೇಗೆ ಹೋಗೋದು ಅಂತ ಹೇಳಿದ. ಇಲ್ಲಿ ಇದೇ ಜಾಗದಲ್ಲಿ ವಿಡಿಯೋ ಮಾಡಿದ. ಅವನ ಕೈಯಲ್ಲಿತ್ತು, ವಿಡಿಯೋ ಇತ್ತು. ನಾನು ಕೇಳಿದೆ, ಅವನು ಹೇಳಿದ ವಿಡಿಯೋ ಮಲ್ತದ ಅಂತ. ವಿಡಿಯೋ ಮರ ನೀವು ನಿಕ್ಲೆ ಮುಂತಾರತ್ತಂದು
ಅವನ ಕೈಯಲ್ಲಿ ದೊಡ್ಡ ಕತ್ತಿತ್ತು, ಹೇಗೆ ನಾವು ಹೋಗೋದು ಅಂತ ಹೇಳಿ ಆಗಲಿಲ್ಲ. ಇದಾದ್ಮೇಲೆ ಬೇರೆಯವ್ರ ರಿಯಾಕ್ಷನ್ ಏನು ಬಂತು ಸರ್? ಇಲ್ಲಿ ನಿಮ್ಗೊಂದು 2-3 ಜನದ ಬಂದಿರುತ್ತಲ್ಲ, ಅಂದರೆ ಈ ಥರ ಇದು ಅಂದರೆ ಅಲ್ಲ ಇನ್ನೊಬ್ಬ ಯಾರಾದ್ರೂ ವ್ಯಕ್ತಿ ಬೇರೆ ಏನಾದ್ರು ಹೇಳಿದ್ನ ಇಲ್ಲಿ ಅವತ್ತು ನಿಮಗೆ? ಬೇರೆ ಏನು ಹೇಳಿಲ್ಲ, ಯಾರು ಏನು ಹೇಳಿಲ್ಲ? ಯಾರು ಹೇಳಿ. ಅಲ್ಲಿ ಟಿ ಸಿ ಇರ್ತಾರೆ, ಯಾರಾದ್ರೂ ಓಡಿ ಬಂದ್ರೆ ಕಂಡಕ್ಟ್ರು ಇದು ಕಂಡಕ್ಟರ್ ಇಲ್ಲೇ ಬಂದರು, ಅವರೆಲ್ಲ ಬಂದರು. ಆಮೇಲೆ ಮಾಡಿ ಹೋಗಿ ಆಗಿದೆ ಅವನು, ಮತ್ತೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಈಗ ಇಮಿಡಿಯೇಟ್ ಆಗಿ ಪೊಲೀಸ್ ಬಂದರು, ಆ್ಯಂಬುಲೆನ್ಸ್ ಬಂತು, ಎಲ್ಲ ಬಂದು ಬಾಡಿಯನ್ನು ತಗೊಂಡು ಹೋಗ್ಬಿಟ್ರು. ನಾವು ಹಾಸ್ಪಿಟಲ್ ಇದ್ದು ರಾತ್ರಿ ತನಕ ಇದ್ದೆವು. ಇದು ಒಂದು ಪ್ರೀತಿ ವೈಫಲ್ಯ ಅಂತೀರಾ? ಇರ್ಬೋದು, ಯಾಕಂದರೆ ಕಾಣ್ತಾ ಇದೆ ಹಾಗೆ ನೋಡುವಾಗ. ಇನ್ನೊಂದು, ನಿಮಗೆ ಅವನು ಎಷ್ಟು ಭೀಕರತೆಯಿಂದ ಕೊಂದು ಬಿಟ್ಟಿದ್ದಾನಂತ ಹೇಳಿದ್ರೆ, ಕುತ್ತಿಗೆಯಲ್ಲಿ ಎಲಬೆ ಇರಲಿಲ್ಲ. ಹೌದು, ಕಂಪ್ಲೀಟ್ ಕಟ್ಟಾಗಿದ್ದು. ನಾನು ನೋಡಿದೆ, ಇಲ್ಲೇ ನಾನು ಬಂದು ನೋಡಿ ಹೋಗಿದ್ದು. ನಾನು ನೋಡಿ ನನಗೆ ಒಂಥರ ತಲೆ ತಿರುಗಿದಂಗೆ ಆಗಿದೆ ನೋಡಿದ. ಯಾಕಂದ್ರೆ ಅಂತ ಹೆಣ್ಣು ಮಗು ಆ ಥರ ಇಡೀ ಇಲ್ಲಿಂದ ಅಲ್ಲಿವರೆಗೆ ರಕ್ತ ಹೋಗಿದೆ. ಎಲ್ಲಿ ಸರ್? ಇಲ್ಲೆಲ್ಲ ಸಾಧಾರಣ ಇಲ್ಲಿ ಫುಲ್ ಅಲ್ಲಿವರೆಗೆ ಇಳ್ಕೊಂಡು ಹೋಗಿದೆ ರಕ್ತ. ಹಾಂ, ಹೌದು. ಚಿಕ್ಕ ಹುಡುಗಿ ಅಲ್ಲ ಪಾಪ, 20-22 ವರ್ಷ ಹುಡುಗಿ ಅಲ್ವಾ. ತುಂಬ ವಿಶೇಷ ಅಂತ ಹೇಳಿದ್ರೆ ನಾವು ಇಲ್ಲಿ ನೋಡ್ಬೋದು ಮಾನ್ಯ ವೀಕ್ಷಕರೇ, ಇದು ಬಿಸಿ ರೋಡಿನ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಿನ ಈ ಭಾಗ ನೋಡ್ಬೋದು ನೀವು, ಯಾರೂ ಜನ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನೀವು ನೋಡ್ಬೋದು ಜನ ಇಲ್ಲ ಅಂತ ಹೇಳಿದ್ರೆ ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಇದೆ, ಆದರೆ ಇಲ್ಲೂ ಯಾರೂ ಜನ ಇಲ್ಲ. ಇನ್ನೊಂದು ಕಡೆ ಈ ಭಾಗ ನಾವು ನೋಡ್ಬೋದು, ಇಲ್ಲೂ ಯಾರೂ ಇಲ್ಲ ಅಂತ ಹೇಳಿದರೆ ಸಂಪೂರ್ಣವಾಗಿ ಆಯ್ತು, ಒಂದು 5-40 ಇರ್ಬೋದು. ಈ ಭಾಗ ನಾವು ನೋಡ್ಬೋದು, ಈ ಭಾಗದಲ್ಲಿನೂ ಜನ ಯಾರೂ ಇಲ್ಲ ಪೂರ್ತಿ. ಇವತ್ತು ಸರ್ಕಾರದಲ್ಲಿ ಬಸ್ಸು ಎಲ್ಲ ಫ್ರೀ ಇದ್ದಾವೆ, ಸ್ತ್ರೀ ಶಕ್ತಿ ಯೋಜನೆಗಳಿದ್ದಾವೆ. ಆದರೆ ತುಂಬ ವಿಶೇಷ ಅಂದರೆ ಈ ಬಸ್ ಸ್ಟ್ಯಾಂಡ್ ಇಷ್ಟು ಖಾಲಿ ಇರುತ್ತೆ. ಯಾಕಂದರೆ ಬಸ್ ಸ್ಟ್ಯಾಂಡ್ಗಳಂದ್ರೆ ತುಂಬಿ ತುಳುಕ್ತಾ ಇರ್ತವೆ. ಇಲ್ಲಿ ಬಸ್ ಬರಬೇಕಲ್ಲ, ಇಲ್ಲಿ ಪಿಕಪ್ಪೇ ಇಲ್ಲ. ಮತ್ತು ಇವರೆಲ್ಲ ನಿಂತ್ಕೊಂಡಿದ್ದಾರೆ, ಎಂಟ್ರಿ ಮಾಡ್ಕೊಂಡು ಹೋಗುದು ಅಷ್ಟೇ. ಹಾಂ, ಪಿಕಪ್ ಇಲ್ಲಿ ಮತ್ತೆ ಇಲ್ಲಿ ಅಂಗಡಿ ಏನಿಲ್ಲ. ಮುಂಚೆಲ್ಲ ಇತ್ತು ಇಲ್ಲಿ, ಅದು ಆಕ್ಷನ್ ಎಲ್ಲ ಮಾಡಿದ್ರು, ಅಂಗಡಿ ಎಲ್ಲ ಮುಚ್ಚೋಗಿದೆ ಇಲ್ಲಿ. ಸೊ ಇದೇ ಜಾಗದಲ್ಲಿ ಅಂತ ಹೇಳಿದರೆ ಲಾವಣ್ಯ ಗೌಡ ಹತ್ಯೆ ಆಗುವುದು ನೀವು CCTVಯಲ್ಲಿ ಅಥವಾ ನೀವು ನೋಡಿರ್ತೀರಾ. ಆ ಸುತ್ತು ಹೊಡೆಯುವುದು ಅಂತ ಹೇಳಿದ್ರೆ ಅವನು ಬೆನ್ನಟ್ಟುತ್ತಾನೆ, ಇಲ್ಲಿಂದ ಬಂದು ಬೆನ್ನಟ್ಟುತ್ತಾನೆ ಅವಳನ್ನು. ಬೆನ್ನಟ್ಟಿದಾಗ ಸುಮಾರು 2 ರೌಂಡ್ ತಿರುಗ್ತಾರೆ ಅನ್ಸುತ್ತಲ್ಲ ಸರ್? 2 ರೌಂಡ್. ಅದಾದ ಮೇಲೆ ಅವಳು ಇಲ್ಲಿ ಬಂದು ಬಿದ್ದಂಥದ್ದು ಈಗಾಗಲೇ ನೀವು CCTVಯಲ್ಲಿ ನೋಡಿರ್ತೀರ. ಇದೇ ಜಾಗದು. ತುಂಬ ಆವತ್ತಿನ ದಿವಸ ಏನಂತ ಹೇಳಿ ಏನು ಬಸ್ ಸ್ಟ್ಯಾಂಡಿಗೆ ಅವಳು ಒಳಗೆ ಬರ್ತಿರ್ತಾಳೆ ಸರ್, ಇಲ್ಲೇ ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡಂಥವ್ರು ಕುಂದಾರ್ ಸರ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಆ ನಂತರ ಅವ್ನು ವಾಪಸ್ ಬರುವಂಥದ್ದು ನೋಡ್ತಾರೆ. ಅವನೊಂದು ಟ್ಯಾಬ್ಲೆಟ್ ಹಾಕ್ಕೊಳ್ತಾನೋ ಏನೋ ಒಂದು ನೀರು ಕುಡ್ಕೊಂಡು ಬರ್ತಿರ್ತಾನೆ. ಬಟ್ ಬರುವತ್ತಿ ಸ್ಪೀಡ್ ಆಗಿರ್ತಾನೆ. ಅಲ್ಲಿಂದ ಬರುವಾಗ ಅದು ಕಾರಲ್ಲೇ ಬಂದು ಸೀದ ಹೋದ ಅವನು. ಇನ್ನೊಂದು ನೋಡಿ ಸರ್, ಅವನು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದಾನೆ ಅನ್ಸುತ್ತೆ. ಇರಬೇಕು, ಇಲ್ಲಾಂದ್ರೆ ಈಗ ಕತ್ತಿ ಏನು ಯಾರಿಗೂ ಸಿಗೋದಿಲ್ಲ. ಹೌದು, ಸಿಗಮನು. ಅದಕ್ಕೆ ಅವನು ಅಂದರೆ ನನಗೆ ಅವನ ಮಾನಸಿಕ ಅಂತಂದರೆ ಅವಳನ್ನು ಸಾಯಿಸ್ತೇನೆ, ನಾನು ಸತ್ರು ಪರವಾಗಿಲ್ಲ ಅಂತ ಹೇಳಿ ಹಾಗೆ ಅವನ ಮನಸ್ಸಿಗೆ ಇರ್ಬೋದು ಅಂತ ನಮ್ಮದು ಆಲೋಚನೆ. ಅಂತ ಅವನಂದ್ರೆ ಆ ಥರ ಪ್ಲ್ಯಾನ್ ಮಾಡಿರ್ಬೇಕು. ಇಲ್ಲಾಂದರೆ ಇಂಥ ಎಷ್ಟು, ಅದು ಕೂಡ ಅವನಿಗೆ ಸಂಬಂಧಿಕಂತೆ ಅವಳಿಗೆ, ಪಾಪ ಹುಡುಗಿ, ಆ ಹುಡುಗಿ ಸಂಬಂಧಿಕ. ಬಡ ಮನೆಯವ್ರು 3 ಜನ ಹೆಣ್ಮಕ್ಳು ಪಾಪ ಅವರಿಗೆ, ಈ ಹುಡುಗಿ ಸೇರಿ. ಅಕ್ಕನಿಗೆ ಮದುವೆ ಆಗಿದೆ, ಇನ್ನೊಂದು ತಂಗಿದ್ದಾಳೆ. ಇಲ್ಲಿ ಸುಮಾರು ಜನರ ಪ್ರಶ್ನೆ ಬರುತ್ತೆ, ವಿಡಿಯೋ ಮಾಡ್ತಾ ಇದ್ರು ಆದ್ರೆ ಆ ಹುಡುಗಿನ ಉಳಿಸ್ಬೋದು ಅಂತ ಹೇಳಿ. ಕೆಲವೊಬ್ರು ಸುಮಾರು ಕಾಮೆಂಟ್ಸ್ ಹಾಕಿದ್ರು, ಕಲ್ಲು ಗಿಲ್ಲು ಎಸಿಬೋದಿತ್ತು ಅಂತ ಹೇಳಿದ್ರೆ. ಆದ್ರೆ ಒಂದಂತ ಹೇಳಿದ್ರೆ ಇಲ್ಲಿ ಕಲ್ಲು ಸಿಗುದಿಲ್ಲ, ಯಾಕಂದ್ರೆ ಇದೆಲ್ಲ ಸಿಗಿಲ್ಲ. ಮತ್ತು ಅದು ಇಲ್ಲಿ ಬಸ್ ಇಳಿದು ಬರುವಾಗ ಎಷ್ಟುಂಟು ಇಲ್ಲಿ ಬರಲಿಕ್ಕೆ? 50 ಮೀಟರ್ ಕೂಡ ಇಲ್ಲ, ಅಷ್ಟೇನೆ ಇಲ್ಲ, ಅಷ್ಟೇ ಇಲ್ಲಿ ಕಡೆ ಇತ್ತು ಬಸ್. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸರ್, ಅವ್ರ ಮನೆಯಲ್ಲಿ 3 ಹೆಣ್ಮಕ್ಳು. ಆಮೇಲೆ ಅವ್ರ ಮನೆ ಇರೋದು ತುಂಬಾ ಹಳ್ಳಿ ಒಳಗೆ, ಕಕ್ಕೆಪದ ಒಳಗಡೆ, ಕಕ್ಕೆ ಪದವಿನಿಂದ 3 ಕಿಲೋಮೀಟರ್ ದೂರದಲ್ಲಿ. ನಾವು ನಿನ್ನೆಲ್ಲ ಹೋಗಿದ್ದೇವೆ ಅಲ್ಲಿಗೆ. ಆ 3 ಕಿಲೋಮೀಟರ್ ಇಂದ ಅವ್ರು ಬರ್ಬೇಕಾದ್ರೆ ಎಷ್ಟು ಕಷ್ಟ. ಅಲ್ಲಿಂದ ಕಲ್ಲಡ್ಕಕ್ಕೆ ಹೋಗೋದವರು, ಕಲ್ಲಡ್ಕ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು, ಇದು ಒಂದೇ ಬಸ್ ಅವ್ರಿಗೆ ಹೋಗ್ಲಿಕ್ಕೆ, ಬೇರೆ ಬಸ್ ಇಲ್ಲ, ಫ್ರೈಟ್ KSRTC ಬಸ್ ಸಂಜೆ ಹೊತ್ತಿಗೆ. ಹಾಗಾಗಿ ಅವ್ರ ಜೀವನಾನು ಅಷ್ಟೇ ಕಷ್ಟ ಇರುತ್ತೆ. ಖಂಡಿತ ಇದೆ. ಆದ್ರೆ ಈ ಹುಡುಗರು ಮಾಡುವಂತದ್ದು ಈ ರೀತಿ ಪಾಗಲ್ ಪ್ರೇಮಿಗಳು ಅಂತಾರೆ ಇಂಥವ್ರಿಗೆ, ಒನ್ ಸೈಡ್ ಲವ್ ಅಂತ ಸುದ್ದಿ ಬರ್ತಾ ಇದೆ ಎಲ್ಲ ಕಡೆ. ಈಗ ಈ ರೀತಿ ಮಾಡೋದ್ರಿಂದ ಏನಾಗ್ಬೋದು ಅಂತ ಹೇಳಿ ನಾನು ಅದನ್ನು ಹೇಳಿದ್ದು, ಅಂಥವರು ಈ ಭೂಮಿಯಲ್ಲಿ ಜೀವಂತವಾಗಿರಲು ಅರ್ಹತೆ ಇಲ್ಲ ಅವರಿಗೆ. ಅದಕ್ಕೆ ಏನಾದರೂ ಪೊಲೀಸ್ ಅಧಿಕಾರಿಗಳು ಅವರ ಭಾಷೆಯಲ್ಲಿ ಅದಕ್ಕೆ ಉತ್ತರ ಕೊಟ್ಟರೆ, ಕಾರ್ಯಾಚರಣೆ ಮಾಡಿದರೆ ಈ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಸಾರ್ವಜನಿಕರಿಗೆ ಪೊಲೀಸರ ಮೇಲೆ ವಿಶ್ವಾಸ ಬರ್ತದೆ. ಸರ್, ಎಷ್ಟು ವರ್ಷ ಆಯಿತು ಸರ್ ಈ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ? ಇದು ರಮಣಾಥ ರೈ ಅವರು ಇರುವಾಗ ಮಾಡಿದ್ದು, ಮಾಜಿ ಸಚಿವರು. ಅವರು ಇಲ್ಲಿ ಮಿನಿಸ್ಟರ್ ಆಗಿದ್ದರು. 2016 ಇರಬೇಕು, 2016-17 ರಮಣಾಥ ರೈ ಇಲ್ಲಿ ಈಗ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವರಿದ್ದ ಟೈಮಲ್ಲಿ ಈ ಬಸ್ ಸ್ಟ್ಯಾಂಡ್ ಆಗಿದ್ದು. ಆದರೆ ಬಸ್ ಸ್ಟ್ಯಾಂಡ್ ಮಾಡಿದರೆ ಆದರೆ ಜನ ಈ ಬಸ್ ಸ್ಟ್ಯಾಂಡ್ನ ಬಳಸ್ಕೊಳ್ಳಿಲ್ಲ. ಆಮೇಲೆ ಈಗ ಎಷ್ಟಾಯಿತು, 16 ಅಂದರೆ ಎಷ್ಟು, 10 ವರ್ಷ ಆಯಿತು. ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕೈತಲ್ಲ. ಅವ್ರ ಉದ್ದೇಶ ಸರಿ ಇತ್ತು, ಖಂಡಿತ ಒಳ್ಳೆ ಉದ್ದೇಶ, ಒಳ್ಳೆ ಸೆಂಟ್ರ್ ಜಾಗಲ್ಲಿದೆ. ಅದಕ್ಕೆ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಅದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ, ಅದರ ಬಗ್ಗೆ ಜಾಗ್ರತೆ ತಗೊಳ್ಬೇಕಲ್ಲ. ಇಲ್ಲಿ ಮುಂಚೆ ಯಾರು ಹೇಳ್ತಾ ಇದ್ರು, ಸಂಜೆ 6 ಗಂಟೆ ಅಂತ ಯಾರು ಬಂದು ಕೂತ್ಕೊಳ್ತಾರಂತ, ಏನು ಮಾಡ್ತಾರಂತ ಇಲ್ಲಿ ಜನರೆಲ್ಲ
ಯುವಕರೆಲ್ಲ ಒಂದು ಕೂತ್ಕೊಳ್ತಾ ಇರಂತೆ. ಈಗ ಎಲ್ಲ ಸ್ವಲ್ಪ ಹೇಳ್ತಾ ಇರ್ತಾರೆ. ಬಟ್ ಇವತ್ತು ಯಾರು ಕಾಣೋಲ್ಲ ನೋಡಿ, ಭಯ ಇಟ್ಟಿದೆ. ಇಡೀ ಬಸ್ ಸ್ಟಾಪ್ ಏನಿದೆ ಪೂರ್ತಿ ಖಾಲಿ ಇದೆ. ಖಾಲಿ ಅದು ನಿನ್ನೆ ಭಯ ಆಗಿದೆ ಅಲ್ಲಿ. ಹಾಂ, ಇಲ್ಲಿ ಈಗ BC ರೋಡ್ ಅಂದರೆ ರಾತ್ರಿ 6 ಗಂಟೆ ಮನೆ ಬಿಟ್ಟಿದ್ದಾರೆ. ಇಲ್ಲಿ BC ರೋಡ್ ಬಿಟ್ಟಾಯ್ತು ಜನ ಹೆದರಿ. ಭಯದ ವಾತಾವರಣ ಅಂದರೆ ಇಲ್ಲಿ ಮುಂಚೆ ಸ್ವಲ್ಪ ಕಮ್ಯುನಲ್ ಗಲಾಟೆ ಎಲ್ಲ ಆಗ್ತಿತ್ತು. ಭಯ ಇಲ್ಲಿ ಆಗ್ತಿತ್ತು ನಮಗೆ, ಕಮ್ಯುನಲ್ ಗಲಾಟೆ ಏನಾಗುತ್ತಾ ಅಂತೇಳಿ. ತುಂಬ ಇನ್ನೊಂದು ಏನಂತ ಹೇಳಿದ್ರೆ ಕೂಗಳತೆ ದೂರದಲ್ಲಿ ಶರತ್ ಮಡಿವಾಳದ ಹತ್ಯೆ ನಡೆದಿರೋದು. ಹೌದು. ಅದು ನಮ್ಮ ಇಲ್ಲಿ ಸಜಿಪದಲ್ಲಿ ಆಗಿದ್ದು. ಇಲ್ಲೇ ಪಕ್ಕದಲ್ಲಿ ಇದೇ ಅಂಗಡಿ. ಅದಾದ್ಮೇಲೆ ಇನ್ನೊಂದು ಮೊನ್ನೆ ಒಂದು ಇಲ್ಲಿ ಒಂದು ಬಟ್ಟೆ ಅಂಗಡಿಯವರಿಗೆ, ಹೌದು, ನಮ್ಮ ಇದರ ಮಂಚಿ ಹತ್ರ ಒಂದು ಹೌದು, ಮಂಚಿ ಹತ್ರ ಆಯ್ತು. ಮತ್ತೆ ಒಂದು ದಾಳಿ ಆಗುತ್ತೆ. ಆಯ್ತು ಎಲ್ಲ ಸ್ವಲ್ಪ ಆಗಿದೆ ಅಲ್ಲೆಲ್ಲ. ದಾಳಿ ಆಗುತ್ತೆ. ಆಮೇಲೆ ನಾವು ನೋಡ್ಬೋದು ಈ ಬಸ್ ಸ್ಟ್ಯಾಂಡ್ನ ವಿಶೇಷ ಅಂದರೆ ಕುಂದಾರ್ ಅವರು ಬಂಟ್ವಾಳ ನಗರ ಯೋಜನಾ ಆಯೋಗದ ಅಧ್ಯಕ್ಷರು. ಅವರು ಆವತ್ತು ಈ ಘಟನೆ ನಡೆಯುವತ್ತಿಗೂ ಅವ್ರು ಕೂಗಳತೆ ದೂರದಲ್ಲಿರ್ತಾರೆ. ಆದರೆ ಅವ್ರ ಕೈಯಿಂದನೂ ಅದು ಸಡನ್ನಾಗಿ ಅವ್ರಿಗೆ ಫ್ಲ್ಯಾಶ್ ಆಗೋದಿಲ್ಲ. ಆದರೆ ಬಸ್ ಸ್ಟ್ಯಾಂಡ್ ನಾವು ನೋಡಿದಾಗ ಇಲ್ಲಿ ಏನು ಸರ್, ಇಲ್ಲಿ ಯಾವತ್ತೂ ಯಾರೂ ಕೂತ್ಕೊಳ್ಳೋದಿಲ್ವಾ? ಅಲ್ಲ, ಕೂತ್ಕೊಳ್ಳೋದು ಬಸ್ ಇಲ್ಲಿ ಪಿಕಪ್ ಬೇಕಲ್ಲ, ಪಿಕಪ್ಪೇ ಇಲ್ಲ ಇಲ್ಲಿ. ಬರ್ತದೆ, ಎಂಟ್ರಿ ಮಾಡಿ ಹೋಗ್ತಾರೆ ಅಷ್ಟೇ. ಈಗ ಜನರು ಇಲ್ಲಿ ಬರುವಾಗ ಇಲ್ಲಿ ಒಂದು ನೀರು ಕುಡಿಬೇಕು, ಟೀ ಕುಡಿಬೇಕು, ಕಾಫಿ ಕುಡಿಬೇಕು, ಅದು ಕೂಡ ಇಲ್ಲ. ಮುಂಚೆ ಇತ್ತು, ಅದೆಲ್ಲ ಬಂದಾಗಿದೆ. 2016-17 ಇದು ಜನರೇ ಬರೋದಿಲ್ಲ, ಅಂದ್ರೆ ಹೋಟ್ಲು ಯಾರು ಓಪನ್ ಮಾಡ್ತಾರೆ? ಆಮೇಲೆ ನಾನು ಕೇಳಿದೆ ಈ ಬಸ್ ಸ್ಟ್ಯಾಂಡ್ಗೆ ಯಾಕೆ ಬಂದರು ಇಷ್ಟೊಂದು ಶಾಂತ ಇರೋ ಬಸ್ ಸ್ಟ್ಯಾಂಡ್ಗೆ ಅಂಥೇಳಿ ಅವ್ರ ಹತ್ರ ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದರು ಇದು ಅಂಥೇಳಿ, ಏನಂಥೇಳಿ ಸೀಟ್ ಸಿಗೋದಿಲ್ಲ ಅಲ್ಲಿ, ಆದರೆ ಅದಕ್ಕೆ ಸೀಟ್ ಸಿಗೋದಕ್ಕೋಸ್ಕರ ಇಲ್ಲಿ ಬಂದಿದ್ದು ಅಂಥೇಳಿ. ಇದ್ದಿರಲೂಬಹುದು, ಹೇಳೋಕ್ಕಾಗಲ್ಲ. ಕೆಲಸ ಅದೇ ಸೀಟ್ ಸಿಗ್ತಲ್ಲ, ಇಲ್ಲಿ ಖಾಲಿ ಇರ್ತಲ್ಲ, ಹಾಗೆ ಅವಳು ಇಲ್ಲಿ ಬಂದು ಕೊಟ್ಟಿರ್ಬೇಕು. ಇಲ್ಲಾಂದ್ರೆ ಅಲ್ಲಿ ಹತ್ತಬಹುದು ಅವ್ರಿಗೆ ನಿಜವಾಗಿ.